ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಂಭ್ರಮಾಚರಣೆ ಮಾಡಿದ್ರು. ತಾಲೂಕಿನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ತಮ್ಮ ಸಂತಸ ವ್ಯಕ್ತಪಡಿಸಿದ್ರು. ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಅತ್ಯಂತ ಖುಷಿಯ ವಿಚಾರ. ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಇಷ್ಟು ಮತಗಳು ಸಿಕ್ಕಿರುವುದರಲ್ಲಿ ನಮ್ಮ ಶಾಸಕರಾದ ಶಿವಗಂಗಾ ಬಿ ಬಸವರಾಜ್ ರವರ ಪಾತ್ರವು ಬಹಳಷ್ಟಿದೆ ಅಂತ ಹೇಳಿದ್ರು. ಸಮೀಕ್ಷೆ ಬಿಜೆಪಿ ಪರವಾಗಿ ಬಂದಿದ್ರು. ಫಲಿತಾಂಶದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗೆದ್ದಿದ್ದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲಿ ಅಂತ ಶುಭ ಹಾರೈಸಿದ್ರು. ಈ ವೇಳೆ ಚನ್ನಗಿರಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪೂರ್ವಸಭೆ ಸದಸ್ಯರು ಲಿಂಗರಾಜ್, ಅಯೂಬ್ ಖಾನ್, ಕಾಂಗ್ರೆಸ್ ಯುವ ಮುಖಂಡರಾದ ಅಫ್ತಾಬ್, ಖದೀರ್, ಸಿದ್ದಿಕ್ ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮುಖಂಡರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಇತಿಹಾಸದಲ್ಲಿ ನಮಗೆ ಇದು ರೆಕಾರ್ಡ್ ಮುರಿಬೇಕಂತ ಇದ್ವಿ, ಮುರಿದು ಬಿಟ್ವಿ. ನಮಗೆ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಂದಿರೋದು ಭಾರಿ ಖುಷಿಯಾಗಿತ್ತು. ನಮ್ಮ ಶಿವಗಂಗಾ ಬಸವರಾಜಣ್ಣ ಕಡೆಯಿಂದ ಇದು ಕಾಂಗ್ರೆಸ್ ಬಂದಿರೋದು. ದಾವಣಗೆರೆ ಕ್ಷೇತ್ರದ ಎಲ್ಲ ಮತದಾರ ಕಾಂಗ್ರೆಸ್ ಬಂಧುಗಳಿಗೆ ಫಸ್ಟ್ ಕೃತಜ್ಞತೆ ಸಲ್ಲಿಸುತ್ತಾ ಹಾಗೂ ಹಗಲಿರುಳು ದುಡಿದಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಿದಂಥ ಎಲ್ಲರಿಗೂ ವಂದನೆಯನ್ನು ತಿಳಿಸುತ್ತಾ ಹಾಗೂ ನಮ್ಮ ಚನ್ನಗಿರಿ ತಾಲೂಕು ಶಿವಗಂಗಾ ಬಸವರಾಜ್ ಅವರು ತಾಲೂಕಿನಲ್ಲಿ ಹಗಲು ರಾತ್ರಿ ಶ್ರಮಪಟ್ಟು ತಾಲೂಕಿನಲ್ಲಿ ಅಭೂತಪೂರ್ವ ಲೀಡನ್ನು ಸಲ್ಲಿಸಿದ್ರಂತವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೂ ಹಾಗೂ ಪ್ರಿಯಾಂಕಾ ಗಾಂಧಿ ಅವರಿಗೂ ಹಾಗೂ ದೇಶದ ತುಂಬ ಇದು ಎಲ್ಲ ಬಿಜೆಪಿ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಿದ್ವು. ಆದರೆ ಈ ದೇಶ ಚಿತ್ರಣವನ್ನೇ ಅವರು ಹೇಳ್ದಂಥವು ಯಾವ ಇದನ್ನಾಗಿಲ್ಲ, ಸುಳ್ಳಾಗಿದ್ದಾವೆ. ಈ ಸರಿ ಅಭೂತಪೂರ್ವ ಕಾಂಗ್ರೆಸ್ ಇಂಡಿಯಾ ಕೂಟ ಜಯಗಳಿಸುತ್ತೆ ಅನ್ನುತ್ತಾ ಇನ್ನು ಮುಂದಿನ ಇನ್ನೂ ಕೌಂಟಿಂಗ್ ಪೂರ್ತಿ ನಡೀತೈತೆ. ನಡೀತಂತ ಅದು ನಮ್ಮ ಇಂಡಿಯಾ ಕೂಟ ಮ್ಯಾಜಿಕ್ ನಂಬರ್ 72 ದಾಟುತ್ತಾ ಅನ್ನುತ್ತಾ 272 ದಾಟುತ್ತೆ ಅನ್ನೋ ಹಾರೈಸುತ್ತಾ ನಮ್ಮ ಇಂಡಿಯಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಕೂಟ ಸರ್ಕಾರ ರಚಿಸಲೆಂದು ಹಾರೈಸುತ್ತಾ ಶುಭ ಕೋರುತ್ತಾ